ಫ್ರೆಂಡ್ಸ್, ಇವಾಗ ಒಂದು ಹೊಸ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಹೊಸದೊಂದು ಮೂವಿಂಗ್ ಎವರೇಜ್ನ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ಒಂದು ಸ್ಟಾಕ್ ಯಾವುದಾದ್ರು ಪಿಕ್ ಮಾಡೋಣ. ಇವಾಗ ಟೈಮ್ ಫ್ರೇಮ್ ಬಂದ್ಬಿಟ್ಟು ಟೇಯಲ್ಲಿ ಇಡೋಣ. ಅದಾದಮೇಲೆ ಇದು ರೆಡ್ ಕಲರ್ ಇರೋದು 20 EMA ಇದೆ, ಮೂವಿಂಗ್ ಎವರೇಜ್ ಇದೆ. ಗ್ರೀನ್ ಕಲರಲ್ಲಿರೋದು 9 ಮೂವಿಂಗ್ ಎವರೇಜ್ ಇದೆ. ಕೆಳಗಡೆ MACD ಇದೆ. ಕೆಳಗಡೆ MACDನ ಕ್ರಾಸ್ ಓವರ್ ಆಗಬೇಕು. ಕೆಳಗಡೆ ಗ್ರೀನ್ ಇದು ಕೂಡ MACDಯಲ್ಲಿ ಗ್ರೀನ್ ಕ್ಯಾಂಡಲ್ ಕೂಡ ಬರಬೇಕು. ಅದಾದಮೇಲೆ ಕ್ರಾಸ್ ಓವರ್ ಅಂದರೆ ಬ್ಲ್ಯಾಕ್ ಲೈನ್ ಮೇಲ್ಗಡೆ ಬಂದು ರೆಡ್ ಲೈನ್ ಕೆಳಗಡೆ ಕ್ರಾಸ್ ಓವರ್ ಆದರೆ ಮೇಲ್ಗಡೆನೂ ಕೂಡ ಗ್ರೀನ್ ಲೈನ್ ಮೇಲ್ಗಡೆ ಬಂದು ರೆಡ್ ಲೈನ್ ಕ್ರಾಸ್ ಓವರ್ ಆಗಿ ಕೆಳಗಡೆ ಬರಬೇಕು. ಸೊ ಅದಾದಮೇಲೆ ಅದ್ರ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಸೊ ಇವಾಗ ಆಲ್ರೆಡಿ ಆಗಿದೆಯಲ್ಲ, ಇವಾಗ ಇಲ್ಲಿ ಆಗಿದೆಯಲ್ಲ, ಈ ಲೈನಲ್ಲಿ ಆಗಿದೆಯಲ್ಲ, ಇದ್ರ ಮೇಲ್ಗಡೆ ಸಸ್ಟೈನ್ ಆದರೆ ನೀವು 320ಗೆ ಬೈ ಮಾಡ್ಬೋದು. 320ಗೆ ಬೈ ಮಾಡಿದ್ರೆ ನೆಕ್ಸ್ಟ್ ಕ್ರಾಸ್ ಓವರ್ ಆಗುವವರೆಗೂ ನಾವು ಅದನ್ನ ಹೋಲ್ಡ್ ಮಾಡ್ಬೋದು. ಸೊ ಇದನ್ನೇ ನಾವು ಹಿಂದ್ಗಡೆ ನೋಡಬೇಕು ಅಂದರೆ ಪ್ರಿವಿಯಸ್ಸಲ್ಲಿ ಆಗಿರೋದನ್ನು ಅಂದರೆ ನೋಡ್ಬೇಕಂದ್ರೆ ಇಲ್ಲಿ ಸೆಲ್ಲಿಂಗ್ ಕೊಟ್ಟಿದೆ, MACD ಇಲ್ಲಿ ಸೆಲ್ಲಿಂಗ್ ಕೊಟ್ಟಿದೆ, ಇಲ್ಲಿ MACD ಕೊಟ್ಟಿದೆ ಆ್ಯಕ್ಚುಲಿ. ಅದಾದಮೇಲೆ ಇಲ್ಲಿ ನಮಗೆ ಮೂವಿಂಗ್ ಕ್ರಾಸ್ ಓವರ್ ಆಗಿದೆ, ರೆಡ್ ಮೇಲ್ಗಡೆ ಇದೆ, ಇಲ್ಲಿ ಸೆಲ್ಲಿಂಗ್ ಕೊಟ್ಟಿದೆ. ಫ್ಯೂಚರ್ನ ನಾವು ಇಲ್ಲಿ ಶಾರ್ಟ್ ಮಾಡ್ಬೋದಿತ್ತು. ಈ ಸ್ಟಾಕ್ನ ಫ್ಯೂಚರ್ನ ನಾವು ಇಲ್ಲಿ ಶಾರ್ಟ್ ಮಾಡಿ ಇಟ್ಕೊಂಡಿದ್ರೆ ನಮ್ಮದು ಎಲ್ಲಿ ಶಾರ್ಟ್ ಮಾಡ್ಬೋದಿತ್ತು ಅಂದರೆ ಇಲ್ಲಿಗೆ, ಇಲ್ಲಿಗೆ ಅಂದರೆ 353 ಶಾರ್ಟ್ ಮಾಡಿದ್ರೆ ನಾವು ಅರೌಂಡ್ ಅಪ್ ಟು ನೆಕ್ಸ್ಟ್ ಕ್ರಾಸ್ ಓವರ್ವರೆಗೂ ಅಂದರೆ 353 ಇರೋದು. ನೆಕ್ಸ್ಟ್ ಕ್ರಾಸ್ ಓವರ್ ಆಗಿರೋದು ಆಲ್ಮೋಸ್ಟ್ ಇಲ್ಲಿದೆ 300, ಆಲ್ಮೋಸ್ಟ್ 50 ಪಾಯಿಂಟ್ಸ್ ನಮಗೆ ಸಿಗ್ತಿತ್ತು. ಮಿನಿಮಮ್ ಅಂದ್ರೆ 50 ಪಾಯಿಂಟ್ಸ್ ನಮಗೆ ಸಿಗ್ತಿತ್ತು, ಪ್ರಾಫಿಟೇಬಲ್ ಆಗ್ತಿತ್ತು. ಇನ್ ಕೇಸ್ ಇಲ್ಲ ನಾವು ಇಲ್ಲಿ 280 ಆಗಿದ್ರೆ ಆರಾಮ್ಸೆ 70 ಪಾಯಿಂಟ್ಸ್ ನಮಗೆ ಸಿಗ್ತಾಯಿತ್ತು. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು.